ಇದೇ ಲೇ ಪ್ಯಾಲೇಸ್ ಎಂಟ್ರಿ. ಇದೆಲ್ಲ ಹಳೆ ಕಾಲದ ಮರ ನೋಡಿ, ಅವ್ರ ಕಾಲದ ಗೊಂಬೆ ಹೆಂಗೈತೆ ಅಂತ. ಹಂಗೆ ಈ ಕಡೆ ನೋಡ್ರೆ ನಿಮಗೆ ಲೇ ಸಿಟಿ ಕಾಣಿಸುತ್ತೆ. ಲೇ ಪ್ಯಾಲೇಸ್ ಟಾಪ್ ವ್ಯೂ ಲೇ ಇದೇನೆ. ಇಲ್ಲೆಲ್ಲಿ ನೋಡಿದ್ರೂ ಬೆಡ್ಡಲ್ಲಿ ಆ ಥರ ಒಂದು ಬುದ್ಧ ದೇವಸ್ಥಾನ ಕಟ್ ಮಾಡಿರ್ತಾರಪ್ಪ. ಇಲ್ಲೊಂದೈತೆ, ಅಲ್ಲೊಂದೈತೆ. ಮತ್ತು ಬೆಳಗ್ಗೆ ನಾವು ಹೋಗಿದ್ದೀವಿ ಅಲ್ಲಿ ಸಾನ್ಸು ಗುಪ್ತಾ ಏನಾದ್ರು ಹೆಸರೇ ಬಾಯಿಗೆ ಬರಲ್ಲ, ಅದೊಂದು ನೋಡಿ. ಫುಲ್ ಸಿಟಿ ಲೇ ಇದು. ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ರಿ. ಎಲ್ಲ ಕಡೆ ಮೋಸ್ಟ್ಲಿ ಅದು ಕಾರ್ಡೋಂಗ್ಲಾಗ ಹೋಗೋದು ಅಂದ್ಕೊತೀನಿ. ಮತ್ತು ಬೆಳಗ್ಗೆ ಸಿಕ್ಕಿದ್ರಲ್ಲ ನೋಡಿ, ಲೂಜಿಯಾನ ಫ್ರೆಂಡು ಇಲ್ಲೇ ಇದ್ದಾರೆ. ನಮಗೆ ಮುಂಚೆನೇ ರೀಚ್ ಆಗಿಬಿಟ್ಟವ್ರೆ ಇಲ್ಲಿ. ನಾವು ಸೆಂಟ್ರಲ್ಲಿ ಅಲ್ಲಿ ಇವರು ನಮ್ಮ ತಮಿಳ್ನಾಡು ರೈಡರ್ಸ್ ಸಿಕ್ಕಿದ್ರಲ್ಲ, ಅವ್ರ ಹತ್ರ ಮಾತಾಡಿಸ್ಕೊಂಡು ಇಲ್ಲಿ ಬರೋ ಅಷ್ಟಿಗೆ ಅವ್ರು ಬಂದುಬಿಟ್ಟವ್ರೆ. ಇವ್ರದ್ದು ಸಖತ್ ಟೀಮು. ಇವರು ಒಂದು 5 ಜನ ಬಂದವ್ರೆ, ಎಲ್ಲ 100cc ಗಾಡಿನೇ. ಫ್ಲಾಗ್ ತೋರಿಸು ಟೂ ವೀಲರ್ಗೆ ನೋಡಿ. ಲಡಾಖ್ ಫ್ಲಾಗ್ ತಗೊತಾ ಇದ್ವಿ ಇವ್ರದ್ದು. ಅದು ಹೆಸರು ಇಟ್ಬಿಟ್ರು ಇವರೇನೆ. ಲಡಾಖ್ ಫ್ಲಾಗ್ ತೊಗೊಂಡು ಕಟ್ಕೊಂಡು ಗಾಡಿಗೆ. ಅಲ್ಲಪ್ಪ ನೀನು ಕಟ್ಟೋದು ತೋರ್ಸಪ್ಪ. ಉದ್ದಾಯ್ತು. ಬಟ್ಟೆ ಹೊಲ್ದು ಬಿಟ್ಟು ಸುತ್ತಕೋ, ಹಂಗೆ ಸುತ್ತಕತ್ತೆ ಏನಾಗಲ್ಲ. ಫೋಟೋ ಬಂದಿದೆಯಾ? ನೆಕ್ಸ್ಟ್ ಪ್ಲೇಸಿಗೆ ರೈಸ್ ಸ್ಟಾರ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಹೋಗ್ತಿರೋದೇ ಮೇಯ್ನ್ ಪ್ಲೇಸು ಲಡಾಖಲ್ಲಿ. ಈ ಪ್ಲೇಸ್ಗೆ ಹೋಗಿಲ್ಲ ಅಂದರೆ ಲಡಾಖ್ ರೈಡ್ ಕಂಪ್ಲೀಟ್ ಆಗಿರೋ ಫೀಲೇ ಇರೋಲ್ಲ. ಯಾವ ಪ್ಲೇಸ್ ಅಂದರೆ ಅದು ಟಾಪ್ ಆಫ್ ದಿ ವರ್ಲ್ಡ್ ಕಾರ್ಡೋಂಗ್ಲಾಗೇ ನೆಕ್ಸ್ಟು ಹೋಗ್ತಾರೋದು. ಬೇರೆ ಪ್ಲೇಸಸ್ ಎಲ್ಲ ಅವಾಯ್ಡ್ ಮಾಡಿದ್ರೇನೋ ಯಾರು ಈ ಪ್ಲೇಸ್ ಅಂತ ಅವಾಯ್ಡ್ ಮಾಡೋಕ್ಕೆ ಹೋಗೋಲ್ಲ. ಏನೇ ಆದ್ರೂ ಕಷ್ಟಪಟ್ಟ ಪ್ಲೇಸ್ಗೆ ಹೋಗಿ ಹೋಗ್ತಾರೆ. ಸೊ ಆ ಥರ ಕಾರ್ಡೋಂಗ್ಲಾ ಪಾಸ್ಗೆ ನೆಕ್ಸ್ಟ್ ನಾನು ಹೋಗ್ತಾ ಇರೋದು. ಸೊ ಅದರಲ್ಲೊಂದು ಸ್ವಲ್ಪ ವಿಷಯ ಐತೆ ನಮಗೆ. ಏನಂದರೆ ಅಲ್ಲಿ ಹೋಗ್ಬೇಕಂದ್ರೆ ಪರ್ಮಿಟ್ ತೊಗೊಬೇಕಾಗುತ್ತೆ. ಸೊ ನಮಗೆ ಪರ್ಮಿಟ್ ಇರೋದು ನಾಳೆ ಡೇಟಲ್ಲಿ, ಬಟ್ ಆದ್ರೂ ಇವತ್ತೇ ಹೋಗ್ತಾಯಿದ್ವಿ. ಸೊ ಇಲ್ಲಿರೋ ಲೋಕಲ್ ಅವ್ರ ಹತ್ರ ಹೇಳಿದಾಗ ಅವರು ಏನು ಇಶ್ಯೂ ಆಗೋಲ್ಲ, ಹೋಗಿ ನಿಮಗೆ ಚೆಕ್ ಪೋಸ್ಟಲ್ಲೇ ಚೆಕ್ ಮಾಡ್ತಾರೆ. ಅವರೇನಾದರೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವ್ರು ಅಲೋ ಮಾಡ್ತಾರೆ. ಸೊ ಅಲೋ ಮಾಡಿದ್ರೆ ಹೋಗ್ಬೋದು ಅಂದವ್ರೆ. ಸೊ ಅದಕ್ಕೆ ಹೋಗಿ ನೋಡೋಣ ಅಂತ. ಲೇಯಿಂದ ಒಂದು 40 ಕಿಲೋಮೀಟ್ರಲ್ಲೇ ನಿಮಗೆ ಚೆಕ್ ಪೋಸ್ಟ್ ಸಿಗುತ್ತೆ ಅಂತ ಹೇಳೋರೆ. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಲೇಲೇ 2 ದಿವಸ ಆಲ್ಟ್ ಆಗಿದ್ರಿ. ಲೇಲಿ ಇರೋದು ಪ್ಲೇಸಸ್ ಎಲ್ಲ ನೋಡಿ ಆಯಿತು. ಸೊ ನೆಕ್ಸ್ಟ್ ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸಪೋಸ್ ಅಲೋ ಮಾಡಿದ್ರೆ ಇವತ್ತೇ ಕವರ್ ಮಾಡಿಬಿಡ್ತೀವಿ, ಇಲ್ಲಾಂದರೆ ಲೇಗೆ ವಾಪಸ್ ಬಂದು ಮತ್ತೆ ನಾಳೆ ಹೋಗ್ತೀವಿ. ಇಲ್ಲೆಲ್ಲಾದ್ರೂ ಹಾಕೋ ಟೀಗೆ ಚೆಕ್ ಮಾಡ್ತಾವ್ರ ಅನ್ಸುತ್ತೆ. ಅಲ್ಲಿಗೆ ಹೋಗುತ್ತೆ ಗಾಡಿ. ಹಾಂ ಮೇಲೆ ಚಳಿ ಆಗ್ತಾಯಿದೆ ತಾನೆ. ಹಾಗೆ ಬೆಟ್ಟದ ಕೆಳಗಡೆನೇ ಎಂಟ್ರಿ ಮಾಡಿಬಿಟ್ಟು ಬಂದಿದ್ರಿ. ಅಲ್ಲೆಲ್ಲ ಚೆಕ್ ಮಾಡಿದ್ರು ಪರ್ಮಿಟ್ ಎಲ್ಲ. ಅಲ್ಲೇನು ಇದು ಮಾಡಿಲ್ಲ, ಅಬ್ಜೆಕ್ಷನ್ ಮಾಡಿಲ್ಲ, ಅಲೋ ಮಾಡಿದ್ರು. ಮತ್ತೆ ಇವಾಗ ಬೆಟ್ಟ ಹತ್ಕೊಂಡು ಬಂದಾದ್ಮೇಲೆ ಮತ್ತೆ ಇಲ್ಲೂ ಚೆಕ್ ಮಾಡಿಸ್ತವ್ರೆ. ಚೆಕ್ ಮಾಡ್ತವ್ರಲ್ಲ, ಎಂಟ್ರಿನೂ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಚಿಕ್ಕ ಮಗು ನೋಡಿ ಆರಾಮಾಗಿ ಲಡಾಖ್ ರೈಡ್ ಮಾಡ್ತದೆ ಅವ್ರ ಅಪ್ಪ ಅಮ್ಮ ಜೊತೆ. ಸಖತ್ತು. ಇಲ್ಲಿ ಬರೀ ಎಂಟ್ರಿ ಇರ್ಬೋದಾ ಇಲ್ಲ ಚೆಕ್ಕಿಂಗೋ ಗೊತ್ತಿಲ್ಲ. ಬರೀ ಎಂಟ್ರಿ ಮಾಡಿಸಿದ್ರೆ ಪರವಾಗಿಲ್ಲ, ಬಚಾಗ್ಬಿಡ್ತೀವಿ. ಇಲ್ಲಾಂದರೆ ಎಷ್ಟು ದೂರ ಬಂದು ಮತ್ತೆ ವೇಸ್ಟಾಗಿ ರಿಟರ್ನ್ ಹೋಗಬೇಕು. ಓಕೆ, ಎಂಟ್ರಿನೇ, ಚೆಕ್ಕಿಂಗ್ ಇಲ್ಲ. ಮಾಡಿಬಿಟ್ಟು ಬಾ, ಇಲ್ಲ ಹೋಗಿ ಮಾಡಿಬಿಟ್ಟು ಬನ್ನಿ ಯಾರಾರೊಬ್ರು. ಆ ಪೇಪರ್ ಕೊಟ್ಟು ಕಳಿಸು. ನಾನು ಹೋಗ್ತಲ್ಲ ಎಂಟ್ರಿ ಮಾಡೋಕ್ಕೆ, ನಮ್ಮ ಪಾರ್ಟ್ನರೇ ಹೋಗ್ತಾರೆ ಎಂಟ್ರಿ ಮಾಡೋಕ್ಕೆ. ಸೊ 2 ಗಾಡಿನ ಎಂಟ್ರಿ ಮಾಡಿಬಿಟ್ಟು ಬಿಡೋಕ್ಕೆ ಹೇಳಿದ್ದೀನಿ. ಪರವಾಗಿಲ್ಲ. ಇದು ಬಂದುಬಿಟ್ಟು ಚೆಕ್ಕಿಂಗ್ ಅಲ್ಲ, ಬರೀ ಎಂಟ್ರಿನೇ. ಚೆಕ್ಕಿಂಗ್ ಬಂದುಬಿಟ್ಟು ನೀವು ಲೇ ಸಿಟಿಯಿಂದ ಬಂದಿದ್ದು ಒಂದು 40 ಕಿಲೋಮೀಟ್ರಲ್ಲೇ ಇರುತ್ತೆ. ಅಲ್ಲೇ ನಿಮಗೆ ಪರ್ಮಿಟ್ ಇದೆಲ್ಲ ಫುಲ್ ಚೆಕ್ ಮಾಡಿಬಿಟ್ಟು DLಂದೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಅಲೋ ಮಾಡ್ತಾರೆ. ಅಲ್ಲಿಂದ ಮತ್ತೊಂದು 30-40 ಕಿಲೋಮೀಟ್ರ್ ಬಂದರೆ ಮತ್ತೆ ಈ ಪಾಯಿಂಟ್ ಸಿಗುತ್ತೆ ನಿಮಗೆ. ಇದು ಎಂಟ್ರಿ ಅನಿಸುತ್ತೆ. ಜಸ್ಟ್ ಎಂಟ್ರಿ ಮಾಡಿಬಿಟ್ಟು ಹೋಗ್ತಾ ಇರೋದು. ಚಿಕ್ಕ ಮಗುನ ಕರ್ಕೊಂಡು ಹೋಗ್ತಾವನಲ್ಲಪ್ಪ. ನನಗೆ ಒಂಥರ ಆಗ್ತಾ ಇಲ್ಲ. ಗಾಡಿ ನಂಬರ್ ಬರ್ಬಿಟ್ಟು ಬರೋಕ್ಕೆಲ್ಲ ಪೇಪರ್ ತೋರಿಸ್ಬೇಡ.
ಮತ್ತು ಇನ್ನೊಂದು ಮಗು. ಈ ಮಗು ಆದರೂ ಪರವಾಗಿಲ್ಲ, ಸ್ವಲ್ಪ ಕಾರಲ್ಲಿ ಓಡಾಡ್ತದೆ. ಆದರೆ ಅವಾಗ ನೋಡಿದ ಮಗು ಅಂತೂ ಬೈಕಲ್ಲಿ ಓಡಾಡ್ತಾವ್ರೆ, ಸಖತ್ತು. ಬ್ಯಾಂಗ್ಳೂರ್ ಟು ಲಡಾಖ್ ಕಾರ್ದುಂಗ್ಲಾ ರೀಚ್ ಆಗಿದ್ದೀನಿ. ಐಸಿದು ಬನ್ನಿ. ಸಕ್ಕ ಸ್ಲಿಪ್ಪರಿ, ಖುಷಿ ಆಗ್ತಾ ಇದೆ. 15 ದಿವಸ 16 ದಿವಸ ಕಷ್ಟಪಟ್ಟಿದ್ದಕ್ಕೆ ಇವತ್ತಂತೂ ಫುಲ್ ಖುಷಿ. ಓಕೆ, ಇಟ್ಕೊಂಡಿದ್ದೀನಿ. ಹಲೋ ಫ್ರೆಂಡ್ಸ್, ಬ್ಯಾಂಗ್ಳೂರ್ ಟು ಲಡಾಖ್. ಲಡಾಖಲ್ಲಿ ನನ್ನ ಬೈಕ್ನ ನಾಮಕರಣ ಮಾಡ್ತಾಯಿದ್ದೀನಿ ಲಡಾಖ್ ಫ್ಲಾಗ್ ಜೊತೆ. ಅಲ್ಲಿ ಹತ್ರ ಹೋಗಿ ಮಾಡೋಕ್ಕಾಗಿಲ್ಲ, ಇಲ್ಲಿಂದನೇ ಮಾಡ್ತಾಯಿದ್ದೀನಿ. ಎಂಜಾಯ್. ಅದು ಬರ್ತಾ ಜೊತಾನೆ ನೋಡಿದ್ರ ನಾಮಕರಣ ಅಷ್ಟೇ. ಊಟ ಕಟ್ಬಿಟ್ಟಿದ್ದೀನಿ, ಪರವಾಗಿಲ್ಲ. ಉಲ್ಟಾ ಕಟ್ತಾರೆ, ನಾಮಕರಣ ಉಲ್ಟಾ ಮಾಡ್ತಾರೆ ಇದ್ದಾರೆ ಇವರು. ಅದೇ ಚೆನ್ನೈಲಿ ಏನು ಕಟ್ಟಾಯಿತು. ಎಷ್ಟು ಹೋಟೆಲ್ ಆಗಿದ್ದಕ್ಕೆ ನಾನೆಷ್ಟು ಪಯಣ ರಿಟರ್ನ್ ಟು ಬ್ಯಾಂಗ್ಳೂರ್. ನಮ್ಮ ಚಾನಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕೊನೆದಾಗಿ 16 ದಿವಸ ಟ್ರಾವೆಲ್ ಮಾಡಿದಾದ ಮೇಲೆ ಬ್ಯಾಂಗ್ಳೂರ್ ಟು ಲಡಾಖಲ್ಲಿ ಕಾರ್ದುಂಗ್ಲಾ ಪಾಸು ಟಾಪ್ ಆಫ್ ದಿ ವರ್ಲ್ಡ್ ರೀಚ್ ಆಗಾಯಿತು. ನೋಡಿ, ಐಸ್ ಬೆಟ್ಟಗಳು ಫುಲ್ಲು ಐಸು. ನಮ್ಮ ಗಾಡಿನೂ ಲಡಾಖ್ ಫ್ಲಾಗ್ ಹಾಕಿ ನಾಮಕರಣನೂ ಮಾಡಿ ಆಯಿತು. 16 ದಿವಸ ಕಷ್ಟಪಟ್ಟಿದ್ದಕ್ಕೆ ಫುಲ್ ಖುಷಿ ಇವತ್ತು. ಅದ್ರ ಜೊತೆ ನಮ್ಮ ಟ್ರಾವೆಲ್ ಜೊತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದು ನಮ್ಮ ಫ್ರೆಂಡು ತಮಿಳ್ನಾಡಿಂದ ಬಂದಿದ್ರು, ಅವರು ಭರತ್ ಅಂತ. ಮತ್ತು ಹಾಗೇ ಮಹೇಶ್ ಅವರು, ಇವರು ತುಂಬ ನಮಗೆ ಇದ್ದಾಗ ಸಪೋರ್ಟ್ ಆಗಿದ್ದರು. ಒಬ್ರಿಗೊಬ್ರು ಹೆಲ್ಪಿಂಗ್ ಮಾಡ್ಕೊಂಡು ಸಪೋರ್ಟ್ ಆಗಿ ಪೋಟಿವಿಟಿಯಾಗಿ ಮಾತಾಡ್ಕೊಂಡು ಕಂಪ್ನಿ ಇದು ಮಾಡ್ಕೊಂಡು ಟ್ರಾವೆಲ್ ಮಾಡಿದ್ದೆವು. ಸೊ ಲಾಸ್ಟ್ವರೆಗೂ ಹೆಂಗೋ ಕಷ್ಟಪಟ್ಟು 3 ಜನನೂ ಸೇರಿ ಟ್ರಾವೆಲ್ ಮಾಡಿದ್ದೀವಿ. ನನಗೆ ಅವ್ರ ಸಪೋರ್ಟು, ಅವ್ರಿಗೆ ನಾನು ಸಪೋರ್ಟು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಲಾಸ್ಟ್ ತನಕ ಬಂದಿದ್ದೀವಿ. ಇದೇ ಥರ ರೀಚ್ ಆಗ್ತೀವಿ. ಸೊ ಲಾಸ್ಟಿಗೆ ಟಾಪ್ ಆಫ್ ದಿ ವರ್ಲ್ಡಲ್ಲಿ ರೀಚ್ ಆಗಿದ್ದು ಖುಷಿ ಆಗ್ತಾಯಿದೆ. ನೋಡಿ, ನಮ್ಮ ಗಾಡಿ ರೀಚ್ ಆಗಾಯಿತು. ಕೊನೆದಾಗ ನಾಮಕರಣ ಮಾಡಿ ಆಯಿತು. ಮೋಟರ್ ಬೈಕ್ ಟ್ರಾವೆಲರ್ ನಮ್ಮ ಗಾಡಿ. ಓಕೆ, ಇನ್ನೇನು ನೆಕ್ಸ್ಟ್ ಓಡೋದೆ. ಓಕೆ ಫ್ರೆಂಡ್ಸ್, ಓಡೋಣ. ಓಕೆ ಬನ್ನಿ. ಕಾರ್ದುಂಗ್ಲಾನು ಸಕ್ಸಸ್ಫುಲ್ಲಾಗಿ ರೀಚ್ ಆಗಿಬಿಟ್ಟು ಇವಾಗ ಮತ್ತೆ ರಿಟರ್ನ್ ಲೇಗ್ ಹೋಗ್ತಾ ಇದ್ದೀವಿ. ಸೊ ಪಾಂಗಾಂಗ್ ಲೇಕ್ಗೆ ಹೋಗ್ತಾ ಇಲ್ಲ. ಆದರೆ ಕಾರ್ದುಂಗ್ಲಾದಲ್ಲಂತೂ ಸಖತ್ ಫನ್ ಅಂದರೆ ಎಂಜಾಯ್ಮೆಂಟ್ ಅಂದರೆ ಹಂಗಿತ್ತು. ಯಾಕಂದರೆ ಅಲ್ಲಿ ಇದ್ದಿದ್ದು ಐಸ್ಗಳಿಗೂ ನೋಡಿ, ಅಲ್ಲಿ ನೋಡಿ ಹೆಂಗೈತೆ ಐಸ್ಗಳು. ಫುಲ್ಲು ಐಸ್ಗಳಿಗೆ ನಮ್ಮ ಥರ ಬೈಕರ್ಸ್ ಎಲ್ಲ ಬಂದಿದ್ದಕ್ಕೆ ಎಲ್ಲ ಐಸ್ಗಳಲ್ಲಿ ಒಳ್ಳೆ ಜಾರ ಬಂಡಿ ಥರ ಅದು ಐಸ್ ಬೆಟ್ಟದಲ್ಲಿ ಅದ್ರ ಮೇಲೆ ಹತ್ತೋದು, ಜಾರ್ಕೊಂಬರೋದು, ಸಖತ್ ಫುಲ್ಲಾಗಿತ್ತು. ಎಲ್ಲ ಜೋಶಾಗಿದ್ರು. ಅಪಾಟ್ ರೀಚ್ ಆಗಿದೆ. ಎಲ್ಲ ರೈಡರ್ಸ್ಗೂ ಒಂಥರ ಖುಷಿಯಾಗಿತ್ತು, ನಮಗೂ ಖುಷಿಯಾಗಿತ್ತು. ಅದ್ರ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ರಿ ಅಲ್ಲೇ ಕಾರ್ದುಂಗ್ಲಾದಲ್ಲೇ. ಪಾಂಗಾಂಗ್ ಹೋಗ್ತಾಯಿಲ್ಲ, ಯಾಕಂದರೆ ಇವಾಗ ಕಾರ್ದುಂಗ್ಲಾ ಬೆಟ್ಟದಿಂದ ಇಳಿದು ಆ ಕಡೆಗೆ ಹೋದ್ರೇ ಪಾಂಗಾಂಗ್ ಲೇಕು ಮತ್ತು ಜಿಕ್ಷಿತ್ತು. ಬಟ್ ಆದರೆ ಏನಂದರೆ ಆ ಕಡೆಯಿಂದ ಬಂದವ್ರು ಹೇಳಿದರು, ಸೊ ರೋಡೆಲ್ಲ ಸರಿ ಇಲ್ಲ. ಸೊ ಆಲ್ಮೋಸ್ಟ್ 150-200 ಕಿಲೋಮೀಟ್ರ್ ಕಂಪ್ಲೀಟ್ ಆಫ್ ರೋಡ್ ಹೊಡಿಬೇಕಂತೆ. ಸೊ ಗಾಡಿಗಳಂತೂ ತಡಿಯಲ್ಲ, ಹೋಗ್ಬಿಡುತ್ತೆ. ಸೊ ಯಾಕಂದರೆ ಅವ್ರು ಆ ಕಡೆಯಿಂದ ಬಂದಿದ್ದು, ಅವ್ರ ಗಾಡಿಗಳೇ ದೊಡ್ಡ ಗಾಡಿಗಳು ತಡೆದಿಲ್ಲ, ಫುಲ್ ಇದಾಗಿಬಿಟ್ಟಿತ್ತು. ಸೊ ಸುಮ್ಮನೆ ರಿಕ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಕಾರ್ದುಂಗ್ಲಾಂದ ಲೇಗೆ ಹೋಗಿ, ಲೇಯಿಂದ ಕರೂಗೆ ಹೋಗಿ, ಆಮೇಲೆ ಅಲ್ಲಿಂದ ಮನಾಲಿಗೆ ಹೋಗೋಣ ಅಂತ ಫಸ್ಟ್ ಇದ್ದಿದ್ದು ಪ್ಲ್ಯಾನು. ಪಾಂಗಾಂಗ್ ಲೇಕ್ ಹೋಗಿ ಅಲ್ಲಿಂದ ಕರೂಗೆ ಬಂದು ಕರೂರಿಂದ ಮನಾಲಿಗೆ ಬರೋಣ ಅಂದ್ಕೊಂಡ್ರಿ. ಬಟ್ ರೋಡ್ ಕಂಡೀಷನ್ ಸರಿ ಇಲ್ಲ ಅಂದ್ರಲ್ಲ, ಸೊ ಸುಮ್ಮನೆ ಯಾಕೆ ಹೋಗೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಇವಾಗ ಹಿಂಗೆ ರಿಟರ್ನ್ ಹೊಡಿತಾ ಇದ್ದೀವಿ. ಈ ರೂಟಲ್ಲೂ ಅಷ್ಟೇ ಸುಮಾರು ಲ್ಯಾಂಡ್ ಸ್ಲೈಡ್ಗಳಾಗಿತ್ತು, ಆದರೆ ಪರವಾಗಿಲ್ಲ. ಸೊ ಕ್ಲಿಯರ್ ಮಾಡಿಬಿಟ್ಟಿದ್ರು, ಮೇಲಿಂದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋರೆ. ಎಂಟ್ರೆನ್ಸ್ ಕೆಳಗಡೆ ಏನೋ ಇನ್ನೊಂದು 2 ಫಾಟಲ್ಲಿತ್ತು, ಅದು ಕ್ಲಿಯರ್ ಮಾಡ್ತಾಯಿದ್ರು ನಾವು ಬರೋವಾಗ. ಇವಾಗ ಅದನ್ನು ಕ್ಲಿಯರ್ ಆಗಿರುತ್ತೆ. ಮತ್ತು ಇನ್ನೊಂದು ಮೇಯ್ನ್ ನಮಗೊಂದು ಲೆಕ್ಕ ಆಯ್ತಪ್ಪ ಇದರಲ್ಲಿ, ಯಾಕಂದರೆ ಎಲ್ಲೂ ಲ್ಯಾಂಡ್ ಸ್ಲೈಡ್ಗಳಲ್ಲಿ ಸಿಕ್ಕಾಕೊಂತಲ್ಲ. ಲ್ಯಾಂಡ್ ಸ್ಲೈಡ್ ಆಗಿ ಕ್ಲಿಯರ್ ಆಗಿ ಅಲೌ ಮಾಡೋ ಟೈಮ್ಗೆ ಕರೆಕ್ಟಾಗಿ ಅಲ್ಲಿ ಹೋಗ್ತಾ ಇದೀವಿ ಆ ಪ್ಲೇಸಸ್ಗೆ. ಸೊ ಅದೊಂಥರ ರೀತಿ ಲಕ್ಕು ನಮಗೆ ಇದರಲ್ಲಿ. ಮತ್ತು ನೆನ್ನೆ ನಮ್ಗೆ ಸಿಕ್ಕಿದ್ರಲ್ಲ ತಮಿಳ್ನಾಡು ರೈಡರ್ಸು, ಸೊ ಅವರೇನೆ ನಮ್ಗೆ ಗೈಡ್ ಮಾಡಿದ್ದು. ಅವ್ರ ಜೊತೆ ಒಬ್ಬ ಲೋಕಲ್ ಪರ್ಸನ್ ಇದ್ದರು. ಸೊ ಅವರಿಬ್ಬರೆಲ್ಲ ಅವ್ರ ಹತ್ರ ಹೇಳಿದ್ದೆ ನೆನ್ನೆ ಮೀಟ್ ಮಾಡಿದಾಗ, ಈ ಥರ ನಮ್ಮದು ಇಶ್ಯೂ ಐತೆ ಕಾರ್ದುಂಗ್ಲಾದು ಅಂತ. ಸೊ ಅವ್ರು ಹೇಳಿದರು ಏನು ಇಶ್ಯೂ ಇಲ್ಲ, ಆ ಥರ ಹೋಗಿ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ,
ಕೆಲವು ಟೈಮ್ ಅಲೋ ಮಾಡ್ತಾರೆ, ಮಾಡಿಲ್ಲ ಅಂದರೆ ಅವ್ರಿಗೆ ಈ ಥರ ಹೇಳಿ ಅಲೋ ಮಾಡ್ತಾರೆ ಅಂತ ಹೇಳಿದರು. ಸೊ ಓಕೆ ಅಂದ್ಬಿಟ್ಟು ಬಂದಿದ್ರಿ. ಸೊ ಅದೇ ಥರ ಅವ್ರೇನು ಕೇಳೋಕೆ ಹೋಗಿಲ್ಲ, ಹಂಗೆ ಅಲೋ ಮಾಡಿಬಿಟ್ರು. ಸೊ ಆರಾಮಾಗಿ ಬಂದಿವಿ. ಕಾಡ್ದುಂಗ್ಲ ರೈಡು ಮುಗಿಸ್ಕೊಂಡು ರಿಟರ್ನ್ ಲೇಗೆ ಹೋಗ್ತಾಯಿದ್ದೀವಿ. ಇಲ್ಲಾಂದರೆ ಅವ್ರು ಗೈಡ್ ಮಾಡಿದ್ದಿಲ್ಲ ಅಂದರೆ ಇವತ್ತು ಲೇಲೆ ಆಲ್ಟ್ ಆಗಿಬಿಟ್ಟು ನಾಳೆ ಬರ್ತಾಯಿದ್ರಿ ನಾವು. ಸೊ ಆ್ಯಕ್ಚುಲಿ ಅವ್ರು ಬಂದುಬಿಟ್ಟು ನಮಗೆ ಕಾರ್ಗಿಲಲ್ಲೇ ಸಿಕ್ಕಿದ್ರು. ಕಾರ್ಗಿಲಲ್ಲಿ ನಾವು ಆಲ್ಟ್ ಆಗಿದ್ದು ಹೋಟ್ಲಲ್ಲೇ ಅವರು ಆಲ್ಟ್ ಆಗಿದ್ದರು. ಸೊ ಅಲ್ಲಿ ಮೀಟ್ ಮಾಡಿ ಜಸ್ಟ್ ಮಾತಾಡ್ಕೊಂಡು ಬಂದಿದ್ರಿ. ಮತ್ತು ನೆನ್ನೆ ಲೇಯಲ್ಲಿ ಸಿಕ್ಕಿದ್ರು. ಅವಾಗ ಸ್ವಲ್ಪ ಹೆಂಗೆ ರೈಡು ಏನು ನೆಕ್ಸ್ಟ್ ಪ್ಲ್ಯಾನ್ ಅದೆಲ್ಲ ಹಂಗೆ ಮಾತಾಡಿದ್ರಿ. ಸೊ ಅದಾದಮೇಲೆ ಮತ್ತು ಇವತ್ತು ಅವರು ನಮ್ಮ ಜೊತೆನೇ ಬಂದರು ಕಾಡ್ದುಂಗ್ಲಾಗೆ. ಸೊ ಆದರೆ ಏನಂದರೆ ಅವರು ಕಾಡ್ದುಂಗ್ಲಾಯಿಂದ ಹಂಗೆ ಇದಕ್ಕೆ ಹೋದರು, ದೀಕ್ಷಿತ್ತು ಮತ್ತು ಪಾಂಗಾಂಗ್ ಲೇಕಿಗೆ ಹೋದರು. ಸೊ ನಾವು ಹಿಂಗೆ ರಿಟರ್ನು ಮತ್ತು ಲೇಗೆ ಹೋಗ್ತಾಯಿದ್ದೀವಿ. ಅವ್ರದ್ದಂತೂ ಫುಲ್ಲು ಜಾವಾ ಟೀಮು ಎಲ್ಲ ಹಳೆ ಕಾಲದ್ದು ಜಾವಾ ಗಾಡಿಗಳ್ದು ಅವ್ರದ್ದು. ಅದರಲ್ಲೊಬ್ರು ಅವರು ಫೇಮಸ್ ಪರ್ಸನ್ನೇ, ಶೇಖರ್ ಅಂತ, ಡಾಕ್ಟರ್ ಜಾವಾ ಅಂತ. ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳ್ತಾ ಇದೆಲ್ಲ ಐತೆ ಅವ್ರದ್ದು. ಅವರಾಗಲಿ ಮತ್ತು ಅವ್ರ ಟೀಮ್ ಆಗಲಿ ಎಲ್ಲರೂ ಸಖತ್ ಫ್ರೆಂಡ್ಲಿ ಮತ್ತು ಒಳ್ಳೆ ಮನುಷ್ಯರಪ್ಪ. ಯಾಕಂದರೆ ಏನೋ ಗೊತ್ತಿಲ್ಲದ ವಿಷಯಗಳು ಕ್ಲೀನಾಗಿ ಹೇಳ್ಕೊಟ್ರು, ಗೈಡ್ ಮಾಡಿದ್ರು. ಮತ್ತೆಲ್ಲ ಅವ್ರ ನಂಬರ್ಗಳು ಕೊಟ್ಟರು. ಯಾರಾದರೂ ಏನಾದರೂ ವಿಷಯ ಆದರೆ ಎಲ್ಲಾದರೂ ಕಾಲ್ ಮಾಡಿ, ಯಾರಿಗಾದರೂ ಸಪೋರ್ಟ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ. ಸೊ ಅದಂತೂ ಒಂದು ಸಖತ್ ಫ್ರೆಂಡ್ಲಿ ಟೀಮು. ನಮ್ಮ ಹುಡುಗರೇನು ಗಾಡಿ ಇಲ್ಲ ಹಾಕೋರೆ, ಸೈಡ್ಗೆ ಹಾಕ್ಬಿಟ್ಟವ್ರಾಗಲೇ ಏನೋ ವಿಷಯನ ಇಲ್ಲ ರೆಸ್ಟಿಗೆ ಹಾಕೋರೋ ಗೊತ್ತಿಲ್ಲ. ಮೋಸ್ಟ್ಲಿ ರೆಸ್ಟಿಗೆ ಹಾಕಿರ್ಬೋದು ಅಂದ್ಕೊತೀನಿ. ರೆಸ್ಟಿಗೆ ಹಾಕೋರೆ ಅನಿಸುತ್ತೆ. ನಾವಲ್ಲಿ ಹಾಕೋದು ಬೇಡ, ಇಲ್ಲೇ ಹಾಕೋಣ. ಇಲ್ಲಿ ಸ್ವಲ್ಪ ಚೆನ್ನಾಗೈತೆ ಜಾಗ, ರೋಡ್ ಗೀಡೆಲ್ಲ ಐತೆ. ಇಲ್ಲೇ ಹಾಕ್ಬಿಟ್ಟು ಹೋಗೋಣ ಅಲ್ಲಿಗೆ. ನೋಡಿ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ, ಎಲ್ಲ ಕಲ್ಗ ಆ ಕಡೆ ತಳ್ಳಿಬಿಟ್ಟವ್ರೆ. ಇನ್ನೊಂದು ಈ ಫಾಟ್ ಅಂತೂ ಸಖತ್ ಸೀನ್ ಆಗಿತ್ತು. ನಾವು ಹೋಗ್ಬೇಕಾದ್ರೆ ಆಪೋಸಿಟಲ್ಲಿ ಕಾರ್ ಬರ್ತಾಯಿತ್ತು. ಕರೆಕ್ಟಾಗಿ ಅವ್ನ ಕಾರ್ ಏನಾದರೂ ಒಂದು 5 ಸೆಕೆಂಡ್ ಮುಂಚೆ ಬಂದಿದ್ದರೆ ಸಖತ್ ದೊಡ್ಡ ಕಲ್ಲೇ ಬಂದುಬಿತ್ತು ಮೇಲೆಯಿಂದ. ಅವನೇನಾದರೂ ಒಂದು 5 ಸೆಕೆಂಡ್ ಬೇಗ ಬಂದಿದ್ರೆ ಅವ್ನ ಕಾರ್ ಮೇಲೆ ಇಳ್ತಾಯಿತ್ತು. ಜಸ್ಟ್ ಮಿಸ್ ಅವ್ನ ಕಾರ್ ಮುಂದೆ ಬಿತ್ತು. ಅವ್ನು ಹಂಗೆ ಸಡನ್ನಾಗಿ ಬ್ರೇಕ್ ಹಾಕದ. ಆ ಥರ ಆಗಿದ್ದು ಬೆಳಗ್ಗೆ ನಮ್ಮ ಕಣ್ಣು ಮುಂದೆನೇ ನಡೀತು. ಇನ್ನೊಂದು ಇಲ್ಲಿ ಆ ಥರ ಕಲ್ಗಳು ಬೀಳ್ತಾ ಇರುತ್ತೆ, ಆದರೆ ಸಣ್ಣ ಪುಟ್ಟ ಕಲ್ಗಳು ಬೀಳೋದು ನೋಡಿದ್ದೀವಿ. ಆದರೆ ಇಲ್ಲಿ ಹೋಗಾಗ ದೊಡ್ಡ ಕಲೆ ಬಂದು ಬಿದ್ದಿತ್ತು. ಅಲ್ಲಿ ನೋಡಿ ಆಪೋಸಿಟ್ ಕಾಡ್ದುಂಗ್ಲ ಗ್ರೇಟ್, ಫುಲ್ ವೈಟಾಗಿ ಹೆಂಗೈತೆ. ಆ ಟಾಪಿಗೆ ಹೋಗ್ಬಿಟ್ಟು ರಿಟರ್ನ್ ಬರ್ತಾ ಇರೋದು. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಇಲ್ಲೆಲ್ಲ ಗೆರೆ ಥರ ಐತಲ್ಲ, ಅದೆಲ್ಲ ಬಂದುಬಿಟ್ಟು ರೋಡ್ಗಳೇ. ಮತ್ತು ಸೆಂಟ್ರಲ್ಲೂ ನದಿ ಹರಿತಾ ಇದೆ, ಅದೂ ಸಖತ್ತಾಗೈತೆ. ಅದು ಹತ್ರ ನೋಡುವಾಗ ಹೋಗ್ಬೇಕಾದ್ರೆ ಹೋಗಿದ್ರಿ ಅಲ್ಲಿಗೆ, ಅದೂ ಸಖತ್ತಾಗೈತೆ. ಮೋಸ್ಟ್ಲಿ ಇಲ್ಲೆಲ್ಲೋ ರೈಸ್ಗಳೆಲ್ಲ ಮೆಲ್ಟಾಗಿ ಬರೋದು ಅನಿಸುತ್ತೆ. ಇಲ್ಲಿಂದ ನೋಡೋಕೆ ವ್ಯೂ ಏನೋ ಚೆನ್ನಾಗೇ ಐತೆ, ಆದರೆ ಮೇಲೆ ಹೋಗೋಗ್ಲೇ ಕಷ್ಟ ಗೊತ್ತಾಗ್ತೈತೆ. ಗಾಡಿನೇ ಇಲ್ಲ, ಬೇರೆ 20-30 ಹೋಗುತ್ತೆ. ನೋಡಿ ಇಲ್ಲಿಂದ ನೋಡಿ ವ್ಯೂ ಹೆಂಗೈತೆ. ಸೈಡ್ಗೆ ಹಾಕೋಣ ಗಾಡಿ, ಒಂದೆರಡು ಫೋಟೋ ಹಿಡ್ಕೊಂಬಿಡೋಣ. ಆಲ್ಮೋಸ್ಟ್ ನಾವೆಲ್ಲೂ ಜಾಸ್ತಿ ಫೋಟೋಸ್ ವೀಡಿಯೋಸೇ ಹಿಡಿತಾ ಇಲ್ಲ. ಸುಮ್ಮನೆ ಪ್ಲೇಸ್ಗಳಿಗೆ ಹೋಗ್ತಾಯಿದ್ದೀವಿ, ಮಾಡ್ತಾಯಿದ್ದೀವಿ, ಆಟ ಆಡ್ತಾಯಿದ್ದೀವಿ. ಇಲ್ಲೂ ನೋಡಿ ಕಾಡ್ದುಂಗ್ಲಾಗೆ ಹೋಗಿದ್ವಿ. ಅಲ್ಲೇನು ಅಷ್ಟು ಫೋಟೋಸ್ ವೀಡಿಯೋಸ್ ಹಿಡಿಯೋಕ್ಕೇ ಇದಾಗಿಲ್ಲ, ನಮ್ಗೆ ಫ್ಲ್ಯಾಶ್ ಆಗಿಲ್ಲ. ಅಷ್ಟು ಹೋದ್ರಿ. ಫಸ್ಟು ಹೋಗಿದ್ದೆಲ್ಲ ಐಸಲ್ಲಿ ಆಟ ಆಡೋದು ನೋಡ್ಬಿಟ್ಟು ನಾವು, ಅದು ಬೆಟ್ಟ ಥರ ಇತ್ತು, ಬೇರೆ ಕ್ಲೀನಾಗಿ ಹತ್ತು ಹೋಗ್ಬೋದು, ಬರೀ ಐಸೆ. ಅಲ್ಲಿ ಹೋಗ್ಬಿಟ್ಟು ಬೆಟ್ಟದಲ್ಲಿ ಹತ್ತಿ ಅಲ್ಲಿಂದ ಜಾರ್ಕೊಂಡು ಬರೋದು, ಆಟ ಆಡ್ಕೊಂಡು ಸುಮಾರು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರಿ. ಕಮ್ಮಿ ಅಂದ್ರೂ ಒಂದು 2 ಅವರ್ ಮೇಲೆ ಆದರೂ ಅಲ್ಲೇ ಇದ್ದಿರ್ತೀವಿ. ಆದರೆ ಈ ಟ್ರಿಪ್ಪಲ್ಲಿ ಯಾವುದೇ ಪ್ಲೇಸಲ್ಲಿ ಅಷ್ಟೊತ್ತು ನಾವೆಲ್ಲೂ ಟೈಮ್ ಸ್ಪೆಂಡ್ ಮಾಡಿದ್ದಿಲ್ಲ. ಇದೇ ಫಸ್ಟ್ ಪ್ಲೇಸು ಆ ಥರ ಟೈಮ್ ಸ್ಪೆಂಡ್ ಮಾಡಿದ್ದು ನಾವು. ಹೋಗೋಣ. ಆದರೆ ಸಖತ್ತಾಗಿತ್ತು ಅಲ್ಲಂತೂ. ಯಾಕಂದರೆ ಸುಮಾರು ಬೈಕರ್ಸ್ ಎಲ್ಲ ಇರ್ತಾರಲ್ಲ, ನಿಮ್ಗಲ್ಲೆಲ್ಲ ಎಲ್ಲ ಜನಗಳು ಫುಲ್ ಖುಷಿಯಾಗಿ ಎಂಜಾಯ್ ಮಾಡೋವಾಗ ನಿಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ಲಂತೂ. ಬೆಟ್ಟ ಇಳಿಯೋಷ್ಟಿಗೆ ಸಂಜೆ ಆಗಿಬಿಡುತ್ತೆ. ಹೆಂಗೋ ಸಂಜೆ ಅಷ್ಟಿಗೆ ಲೇಲಿ ಇರ್ತೀವಿ, ಆದರೆ ಲೇಲಿ ಆಲ್ಟ್ ಆಗೋಲ್ಲ. ಸೊ ಕರುಗೆ ಹೋಗ್ಬಿಡೋಣ ಅಂತ ಐಡಿಯಾ ಮಾಡಿದ್ದೀವಿ. ಹೆಂಗೋ ಈ ಕಡೆ ಎಲ್ಲ ಬೇಗ ಕಟ್ಲಾಗಲ್ಲ, ಬೆಳಕಿರುತ್ತೆ ಆರಾಮಾಗೆ. 7 ಗಂಟೆವರೆಗೂ ಬೆಳಕಿರುತ್ತೆ. ಸೊ ಆದಷ್ಟು ದೂರ ಗಾಡಿ ಓಡ್ಬಿಡೋಣ ಅಂತ, ಅದಕ್ಕೇ ಕರುಗೆ ಹೋಗ್ಬಿಟ್ಟು ಆಲ್ಟ್ ಆಗಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ ನೋಡಿದ್ರ ಇದು ಹೆಸ್ರು ಏನಂತಲೇ ಗೊತ್ತಿಲ್ಲ. ಹೋಗ್ಬೇಕಾದ್ರೂ ಒಂದು ಕಾಣಿಸ್ಕೊಂತು. ಇವಾಗ ಆ್ಯಡ್ ಐತೆ. ಏನು ಹೆಸ್ರು ಇದೆ, ಒಂಥರ ಡಿಫ್ರೆಂಟ್ ಆಗೈತೆ, ಚೆನ್ನಾಗೈತಲ್ಲ ಪ್ರಾಣಿ. ಬೆಳಗ್ಗೆಲ್ಲ ಎಂಟ್ರಿ ಮಾಡ್ತಾಯಿದ್ರಲ್ಲ ಚೆಕ್ ಪೋಸ್ಟ್ ನೋಡಿ, ಅಲ್ಲಿ ಲೆಫ್ಟ್ ಸೈಡಲ್ಲಿ ಐತೆ. ಇದೇನೆ ಬೆಳಗ್ಗೆ ಫುಲ್ಲಾಗಿತ್ತು, ಇವಾಗ ಖಾಲಿ ಐತೆ. ಆದರೆ ಇನ್ನೊಂದು ವಿಷಯ ಏನಂದರೆ, ಈ ಫಾರ್ಟ್ ಬಿಟ್ಟರೆ ನೆಕ್ಸ್ಟು ನಿಮಗೆ ಕಾಡ್ದುಂಗ್ಲವರೆಗೂ ಎಲ್ಲೂ ಯಾವುದೇ ಥರ ಅಂಗಡಿಗಳು ಸಿಗೋಲ್ಲ, ಏನೂ ಸಿಗೋಲ್ಲ. ನಿಮ್ಗೇನಾದರೂ ಬೇಕಾದರೆ ತಿನ್ನೋಕ್ಕೆ ಕುಡಿಯೋಕ್ಕೆ ಇಲ್ಲೇ ತೊಗೊಂಡ್ಬಿಡ್ಬೇಕಾಗತ್ತೆ. ಇದು ಬಿಟ್ಟರೆ ನೆಕ್ಸ್ಟು ಕಾಡ್ದುಂಗ್ಲಾನೇ. ನೆಕ್ಸ್ಟ್ ಇವಾಗ ನಾವು ಇಲ್ಲೇ ಬ್ರೇಕಿಗೆ ಹಾಕ್ಬೇಕು ಇವಾಗ. ಆದರೆ ಇಲ್ಲಿ ಎಂಟ್ರಿ ಇರುತ್ತೆ. ಇದಕ್ಕೆ ಮುಂಚೆ ಇನ್ನೊಂದು ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲೇ ಮೇಯ್ನ್ ನಿಮ್ಮದು ಪರ್ಮಿಟು ಮತ್ತು DL ಇನ್ಶೂರೆನ್ಸು ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮ್ಮನ್ನ ಅಲೋ ಮಾಡ್ತಾರೆ. ಮತ್ತು ಇನ್ನೊಂದು, ನೀವು ಈ ಟ್ರಾವೆಲ್ ಮಾಡೋ ಟೈಮಲ್ಲಿ ನಿಮ್ಗೆ ಆಕ್ಸಿಜನ್ ಇಶ್ಯೂ ಅದು ಏನಾದರೂ ಬಂದರೆ ಇಲ್ಲಿ ನೋಡಿ ಹಾಸ್ಪಿಟಲ್ ಇರುತ್ತೆ. ಇಲ್ಲೇ ಇವ್ರದ್ದು ಹಾಸ್ಪಿಟಲ್ ಐತೆ, ಇಲ್ಲಿ ಇದು ಹೆಲ್ಪ್ ಮಾಡ್ತಾರೆ ಮಿಲ್ಟ್ರಿ ಅವ್ರದ್ದು. ನೀವು ಬೇಕಂದರೆ ನೀವು ಚೆಕ್ ಮಾಡ್ಕೊಬೋದು ಆಕ್ಸಿಜನ್ ಲೆವೆಲ್ ಎಷ್ಟೈತೆ ಏನಂತ ಚೆಕ್ ಮಾಡ್ಕೊಂಡು. ಒಂದೊಂದು ರೆಸ್ಟ್ ಏರಿಯಾ ಪಾಯಿಂಟ್ ಅಂದ್ರೇನೋ ಇರುತ್ತೆ, ಅದಕ್ಕೆ ನೀವು ಚೆಕ್ ಮಾಡ್ಕೊಂಡು ಇದು ಮಾಡ್ಕೊಬೋದು.
ನಿಮ್ಗೆ ಏನಾದ್ರು ಅನ್ಕಂಫರ್ಟಬಲ್ ಫೀಲ್ ಆದರೆ ಅದು ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಇದು ಏನೋ ಅಂತಾರೆ ಹೆಸರು, ಹೇಳ್ತೀನಿ ನಿಮಗೆ. ಬೆಳಗ್ಗೆ ಅಷ್ಟೇ ಕಂಡ್ರೆ, ಬೆಳಗ್ಗೆ ಅಂತೂ ಫುಲ್ ರಶ್, ಇಲ್ಲಿ ಜಾಮೇ ಮಾಡಿಬಿಟ್ಟಿದ್ರು. ಇವಾಗ ಇಲ್ಲಿ ಯಾರು ಇಲ್ಲ ನೋಡೋಕ್ಕೇ, ಹಂಗೈತೆ. ಇದೇ ಆಫೀಸು, ಎಂಟ್ರಿ ಮಾಡಬೇಕಾಗಿರೋದು. ನೀವು ಹೋಗ್ಬೇಕಾದ್ರೆ ಪರ್ಮಿಟ್ ತೊಗೊಂಬಂದರೆ ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಇದು ಮಾಡ್ತಾರೆ. ಇಲ್ಲಿ ನಿಮ್ಗಿರೋದು ಇದೊಂದೇ ರೆಸ್ಟೋರೆಂಟೆ. ಅಲ್ಲಿ ಏನು ಸಿಗುತ್ತೆ ಅದು ತಿನ್ಬೇಕಾಗತ್ತೆ ಅಷ್ಟೇ. ಲೈಟಾಗಿ ಏನೋ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬೇಡ ರೀ, ನಮ್ಮ ಹತ್ರ ಇರೋದು ಬಜೆಟ್ಗೆ ನಾವು ಲೈಟಾಗೆ ತಿಂತೀವಿ. ಹಾಂ, ಇವರಿಬ್ರು ಹೆವಿ ಬಜೆಟ್ ರೀ, ಫುಲ್ ಬಜೆಟಲ್ಲಿದ್ದಾರೆ. ಬೆಳಗ್ಗೆ ಎಲ್ಲೇ ಟೀ ಕುಡ್ಕೊಂಡು ಹೋಗಿದ್ರಿ, ಅವಾಗ ಸಿಕ್ಕಾಪಟ್ಟೆ ದಿನ. ಇವಾಗ ಯಾರಿಲ್ಲ. ಏನೋ ಉಸಿರು ಇದ್ದಾಗ್ದಂಗೆ ಮಾತಾಡ್ತಾ ಇದ್ದೀನಿ ಅನ್ಕೊಂಬಿಡಿ. ನಾರ್ಮಲ್ ಆಗಿದ್ದರೆ ಉಸಿರು ಏನಿದ್ದಾಗಲ್ಲ, ನೀವು ನಡೀತಾ ಮಾತಾಡೋಲ್ಲ, ಈ ಥರ ಉಸಿರು ಇದಾಗುತ್ತೆ ಅಷ್ಟೇ. ಒಳಗಡೆ ಕೂತ್ಕೊಳ್ಳೋಣ, ಹೊರಗಡೆ ಕೂತ್ಕೊಳ್ಳೋ. ಹಾಂ,